ಮನು ಎಲ್ಲಿದ್ದಾನೆ? ಅವರಿಬ್ಬರನ್ನು ನಾವು ಅಲ್ಲೇ ಬಿಟ್ಬಿಟ್ವಿ. ಆಮೇಲೆ ಏನಾಯ್ತು ನನಗೆ ಗೊತ್ತಿಲ್ಲ. ಸುಳ್ಳು ಬೊಗಡ್ ಬೇಡವ ನಾಯಿ. ಮನುಗೇನ್ ಮಾಡಿದ್ರೆ ಹೇಳ ಪರಿಕರ್. ಅವನು ಹೇಳಲ್ಲ. ನಂಗೆ ಗೊತ್ತು ಹೆಂಗ್ ಬಾಯ್ ಬಿಡಿಸ್ಬೇಕು ಅಂತ. ಗನಿ, ಖಾನಿಗೆ ಫೋನ್ ಮಾಡು. ಹಲೋ ಖಾನ್. ಹಲೋ ಗನಿ, ಆ ಡಿಸೋಜ ಮಗಳು ಎಲೆಕ್ಟ್ರಿಷಿಯನ್ ನನ್ನ ಜೊತೆ ಇದ್ದಾಳೆ. ಎಲೆಕ್ಟ್ರಿಷಿಯಾ ಅಲ್ಲ, ಲಿಟೀಶಾ. ಓ, ಲಿಟಿಶಾ ಅಂತ. ಲಿಟಿಶಾ ಪಾಪು ಅಪ್ಪ ಲೈನಲ್ಲಿ ಇದ್ದಾರೆ. ಹೇಳಮ್ಮ. ಹಾಯ್ ಡ್ಯಾಡಿ. ನಿನಗೆ ಇನ್ನೊಂದು ಐಸ್ ಕ್ರೀಮ್ ಬೇಕಾ? ಬೇಕಾ? ಏನೋ ಈ ಮಗುಲೇ ಐಸ್ ಕ್ರೀಮ್ನ ತಿಂದೇ ಇರೋಳ್ ತರ ಆಡ್ತಾವಳೆ. ಬಾಯ್, ಇನ್ನೊಂದು ಐಸ್ ಕ್ರೀಮ್ ಕೊಡಿ. ಲೋ, ಐಸ್ ಕ್ರೀಮ್ ಕೊಡ್ಸಿ, ನನ್ನ ಹತ್ರ ಇದ್ದಿದ್ದ ದುಡ್ಡೆಲ್ಲ ಖಾಲಿ ಆಯ್ತು. ಬೇಗ ಹೇಳ್ರಪ್ಪ, ಈ ಹುಡುಗಿನ ಎಲ್ಲಿ ಬಿಡ್ಬೇಕು ಅಂತ. ಸಮುದ್ರಕ್ಕ ಮನೆಗ? ಇನ್ನೊಂದು 5 ರೆಡಿ ಇಟ್ಕೋ, ಅಷ್ಟಕ್ಕೆ ಮುಗಿಸ್ತಾಳೆ ಏನೋ. ಬೇಡ ಸರ್, ನನ್ನ ಮಗಳನ್ನೇನು ಮಾಡಬೇಡಿ. ನಾನು ಹೇಳ್ತೀನಿ. ಶೆಟ್ಟಿ ಸರ್ ಹೇಳಿದ್ದಕ್ಕೆ ನಾವಿದನ್ನೆಲ್ಲ ಮಾಡಿದ್ದು. ಆ ಹುಡುಗನ ನಾವು ಶೆಟ್ಟಿ ಸರ್ಗೆ ಒಪ್ಸಿದ್ವಿ. ಆಮೇಲೆ ಏನಾಯ್ತೋ ನಮಗೆ ಗೊತ್ತಿಲ್ಲ ಸರ್. ಇವನೇ ಶೆಟ್ಟಿ. ಇದವನ್ ಫ್ಯಾಮಿಲಿ. ಇವಳು ಅವನ ಮಗಳು ಆರ್ಯ ಶೆಟ್ಟಿ. Morning, sir. A police officer is waiting for you. ಈ ಶೆಟ್ಟಿ ಸಾಮಾನ್ಯವಾದ ವ್ಯಕ್ತಿ ಅಲ್ಲ. ಸರ್ಕಾರ, ಪೊಲೀಸು ಮತ್ತೆ ದೊಡ್ಡ ದೊಡ್ಡ ರೌಡಿಗಳೆಲ್ಲ ಇವನ ಹೆಸರು ಕೇಳಿದ್ರೆ ಸುಮ್ಮನೆ ಆಗ್ಬಿಡ್ತಾರೆ. ಎಸ್ ಮಿಸ್ಟರ್ ಆಫೀಸರ್, ಈಗ ಡ್ರಗ್ ಮಾಫಿಯಾ ಬಿಟ್ಬಿಟ್ಟು ನನ್ನ ಹಿಂದೆ ಬಿಟ್ಟಿದ್ದೀರಾ? ಆ ಥರದ ಕೆಲಸ ಮಾಡೋ ನಾನಲ್ಲ ಸರ್, ಅದು ನೀವು. ACP ಪ್ರತಾಪ್ ಚಂದ್ರ ಮೇನನ್ ರಿಲೇಟಿವ್ ಆ ಹುಡುಗಿ ಮತ್ತೆ ಆ ಹುಡುಗನ ಮೇಲೆ ಅಟ್ಯಾಕ್ ಮಾಡಿರೋದು. ಮತ್ತೆ ಆ ಹುಡುಗ ಕಿಡ್ನಾಪ್ ಆಗಿದ್ದಾನೆ. ಇದ್ರ ಹಿಂದೆ ಎಲ್ಲ ನೀವೇ ಇದ್ದೀರಾ ಅಂತ ನನಗೆ ಇನ್ಫಾರ್ಮೇಶನ್ ಸಿಕ್ಕಿದೆ. ನಿಮಗೆ ಇನ್ಫಾರ್ಮೇಶನ್ ಕೊಟ್ಟರು ನಾ ಹೋಗಿ ಕೇಳಿ ಅವ್ನು ಎಲ್ಲಿದ್ದಾನೆ ಅಂತ. ಆಮೇಲೆ ಹೋಗಿ ಅವನ ರಕ್ಷಣೆ ಮಾಡಿ. ವೈ ಶುಡ್ ಯು ವೇಸ್ಟ್ ಯುವರ್ ಟೈಮ್? ಶೆಟ್ಟಿನ ಡೈರೆಕ್ಟ್ ಆಗಿ ಅಟ್ಯಾಕ್ ಮಾಡೋದು ನಮ್ಮಿಂದ ಕಷ್ಟ ಸಚ್ಚಿ ಅಣ್ಣ. ಅವನು ಎಷ್ಟೇ ಶಕ್ತಿಶಾಲಿ ಆಗಿದ್ರು ನನ್ನ ಮನುಪುಟ್ಟ ನನಗೆ ಬೇಕು. ನಿಮಗೆ ಇನ್ಫಾರ್ಮ್ ಮಾಡೋ ಪೊಲೀಸ್ನವ್ರು ತುಂಬಾ ಜನ ಇದ್ದಾರೆ. ನಿಮಗೆ ನಮ್ಮ ಪ್ರತಿ ಹೆಜ್ಜೆನೂ ಗೊತ್ತಾಗ್ತಾ ಇರುತ್ತೆ. ಅದಕ್ಕೆ ಇಷ್ಟೊಂದು ಅಹಂಕಾರ ಅಲ್ವಾ? ಪತಾ ಹೇ ಮುಜೆ. ನಮ್ಮ ಹತ್ರನೂ ನಿಮ್ ಗೂಢಚಾರಿಗಳಿದ್ದಾರೆ ಅಲ್ವಾ? ಹಾಗೆ ನಿನ್ನ ಅಹಂಕಾರನ ನನ್ನ ಹತ್ರ ಇಟ್ಕೋಬೇಡ. ಮಿಸ್ಟರ್ ವೇದಾಂತಂ, ನಿಮ್ ಎಲ್ಲಾ ಫೋರ್ಸ್ ಪ್ರಯತ್ನ ಪಟ್ಟರು ಆ ಹುಡುಗನ ವಾಪಸ್ ಕರ್ಕೊಂಡು ಬರಕ್ಕಾಗಲ್ಲ. ನಾವು ಎಡ್ವಿನ್ ಮೋಸಸ್ನ ಸಹಾಯ ತಗೊಳ್ಳೋಣ. ಅದೇನ್ ಬೇಡ. ನನ್ನ ತಮ್ಮನ ರಕ್ಷಣೆ ಮಾಡ್ಕೊಳ್ಳೋದು ನನಗೆ ಗೊತ್ತು. ಆ ವಿಷಯನ ಮರೆಯೋದಕ್ಕೆ ಹೇಳಿ ನಿಮ್ಮ ACPಗೆ. ನನಗೆ ತುಂಬಾ ಹತ್ತಿರವಾಗಿರೋನ್ನ ಅವನು ಕಿಡ್ನಾಪ್ ಮಾಡಿದ್ದಾನೆ. ಅದಾಗಿರ್ಲಿ, ಅವನ ಮಗಳ ಹೆಸರು ಏನು ಅಂದೆ? ಆರ್ಯ ಶೆಟ್ಟಿ. ಇಲ್ಲಿದೆ. ಹೌ ಮಚ್? 125 ರೂಪೀಸ್ ಸರ್. ಈ ಕರ್ಪೂರಕ್ಕೆ? ಹೌದು. ಬೆಂಕಿ ಇಟ್ರೆ ಉರ್ದೋಗುತ್ತೆ. ಹುಷಾರು, ಅದಾಗದೆ ಕರ್ಗೋಗ್ಬಿಟ್ಟತು. ಸಾರಿ. ಓ ಸಾರಿ ಸಾರಿ. ಪಾಪ ಪಾಪ ಕಣ್ ಕಾಣಲ್ಲ ಅನ್ಸುತ್ತೆ. ಸಾರಿ ಅಂಕಲ್. ಡ್ಯಾಡಿ, ನನ್ಗಿನ್ ಯಾವ ಬಾಡಿ ಗಾರ್ಡ್ಸು ಬೇಡ. ಇಡಿಯಟ್ಸ್, ಅವ್ರಲ್ಲಿ ವಾಚ್ ತೆಗೆದು ನನ್ನ ಮರ್ಯಾದೆ ಹಾಳು ಮಾಡಿದ್ರು.
ಇದ್ಯಾರ್ ಫೋನ್? ಇದು ನನ್ನ ಹತ್ರ ಹೇಗ್ ಬಂತು? ಹಲೋ ಮ್ಯಾಮ್ ಸಾಬ್, ನಾನು ಡಿಸೋಜಾ. ನಾನು ಕಾಲ್ ಮಾಡ್ತಿದ್ರೆ ಶೆಟ್ಟಿ ಸರ್ ಫೋನ್ ತೆಗಿತಿಲ್ಲ, ಅದಕ್ಕೆ ನಾನು ನಿಮಗೆ ಕಾಲ್ ಮಾಡಿದೆ. ಸ್ವಲ್ಪ ಶೆಟ್ಟಿ ಸರ್ಗೆ ಫೋನ್ ಕೊಡಿ. ಡ್ಯಾಡಿ, ಡಿಸೋಜಾ ಅಂತೆ. ಹಲೋ ಸಾಬ್, ನಿಮ್ಗೊಂದು ತುಂಬಾ ಮುಖ್ಯವಾದ ವಿಷಯ ಹೇಳೋದಕ್ಕೆ ಕಾಲ್ ಮಾಡ್ತಿದ್ದೆ. ಆರ್ಯ ಮೇಡಮ್ನ ತುಂಬಾ ಸೇಫ್ ಆಗಿರೋ ಜಾಗದಲ್ಲಿ ಇಡಬೇಕು. ಅವ್ರು ಕಿಡ್ನಾಪ್ ಆಗೋ ಸಾಧ್ಯತೆ ತುಂಬಾನೇ ಇದೆ. ಡಿಸೋಜಾ, ನೀನಿಲ್ಲಿಗೆ ಬೇಗ ಬಾ, ನಿಮ್ಮ ಹುಡುಗರ ಜೊತೆ. ಓಕೆ ಸರ್. ಏನಾಯ್ತು ಡ್ಯಾಡಿ? ಏನೂ ಇಲ್ಲ ಮಗಳೇ, ನೀನು ಟ್ರಿಪ್ ಹೋಗೋಕೆ ರೆಡಿ ಆಗು. ಗುಡ್ ಮಾರ್ನಿಂಗ್ ಸರ್. ಹಲೋ ಸರ್. ಹಾಯ್ ಮೇಡಮ್. ಎಲ್ಲ ನೋಡಿದಂಗಿದೆ ಅಲ್ವಾ? ನಾನೇ ನಿಮ್ಮ ಬ್ಯಾಗಲ್ಲಿ ಫೋನ್ ಇಟ್ಟಿದ್ದು. ಡಿಸೋಸ್ ಅವ್ರು ಹೇಳಿದ್ದು. ಬಾ ಮಗಳೇ. ಡಿಸೋಜಾ, ಕಾರ್ ನೀನೇ ಡ್ರೈವ್ ಮಾಡಬೇಕು. ಸಾಬ್. ನಿನ್ ಜೊತೆ ಇನ್ನೊಬ್ಬನ ಕರ್ಕೊಂಡು ಹೋಗು. ಜೀಪ್ ನಿನ್ನ ಫಾಲೋ ಮಾಡ್ತಾ ಇರಲಿ. ಸ್ಟ್ರೈಟ್ ಆಗಿ ಏರ್ಪೋರ್ಟ್ಗೆ ಹೋಗು. ಸರಿ ಸಾಬ್. ಅಲ್ಲಿ ಎಲ್ಲ ರೆಡಿ ಇರುತ್ತೆ. ಏರ್ಪೋರ್ಟ್ಗೆ ಹೋದ್ಮೇಲೆ ಫೋನ್ ಮಾಡು. ಓಕೆ ಸಾಬ್. ಡ್ಯಾಡಿ, ಓಕೆ ಮಗಳೇ, ನಿನ್ನನ್ನು ಅವ್ರು ನೋಡ್ಕೋತಾರೆ. ಯು ವಿಲ್ ಬಿ ಸೇಫ್. ಧೈರ್ಯವಾಗಿ ಹೋಗ. ಹ್ಯಾಪಿ ಜರ್ನಿ. ಥ್ಯಾಂಕ್ ಯು ಡ್ಯಾಡಿ. ಬಾಯ್, ಸಿ ಯು. ಬಾಯ್, ಟೇಕ್ ಕೇರ್. ಆರ್ಯ ಶೆಟ್ಟಿದು ಫೋನು. ಅಯ್ಯೋ, ಡಿಸೋಜಾ ಗಾಡಿ ತಿರುಗ್ಸು, ನನ್ ಫೋನ್ ಕಾಣಿಸ್ತಿಲ್ಲ. ಫೋನ್ ಶೆಟ್ಟಿ ಸರೇ ತಗೊಂಡಿರ್ಬೋದು ಮೇಮ್ ಸಾಬ್. ಅವ್ರು ಟ್ರ್ಯಾಕ್ ಮಾಡ್ತಾ ಇರಲಿ ಅಂತ. ಓ, ಅಯ್ಯಯ್ಯೋ ಶೆಟ್ಟಿ. ನಾನು ಹೇಳಿಲ್ವ ನಿನ್ಗೆ ಆಫ್ ಮಾಡು ಅಂತ? ಆಫ್ ಮಾಡು. The number you have dialed is switchable. Please call again later. ಮುತ್ತಣ್ಣ, ಇವನನ್ನ ನೋಡ್ಕೋ. ನಾ ಹೇಳೋವರೆಗೂ ಬಿಡ್ಬೇಡ ಅವನ್ನ. शेट्टी को बेटी हाँ ಅವಳು ಗನಿ ಮತ್ತೆ ಪರಿಕರ್ ಜೊತೆ ಹೊರಗಡೆ ಇದ್ದಾಳೆ. शाबाश अब शेट्टी हमारे रास्ते पे आ जाएगा ನನ್ನಿಂದ ಆಗ್ಬೇಕಾಗಿರೋ ಕೆಲಸ ಆಯ್ತಲ್ಲ, ಇನ್ನಾದ್ರೂ ನನ್ನ ಮಗುನ ಬಿಟ್ಬಿಡಿ. ನಿನ್ ಮಗಳನ್ನ ನಾವಾಗ್ಲೇ ನಿಮ್ ಮನೆಗ್ ಬಿಟ್ಟಾಯ್ತು. ಅಯ್ಯೋ ನನ್ ಮಗಳೇ. ನನಗ್ ಸಿಂಗಾಪುರ್ಗೆ ಹೋಗಕ್ ಸ್ವಲ್ಪನೂ ಇಷ್ಟ ಇಲ್ಲ. ನನ್ಗೆ ಫ್ರೆಂಡ್ಸ್ ಜೊತೆ ಟ್ರೈನಲ್ಲಿ, ಬಸ್ಸಲ್ಲಿ, ಆಟೋದಲ್ಲಿ ಹೋಗಕ್ ತುಂಬಾ ಇಷ್ಟ. ಈ ಫ್ರೆಂಡ್ಸ್ ಅಂದ್ರೆ ಬಾಯ್ ಫ್ರೆಂಡ್ಸಾ? ಬಾಯ್ ಫ್ರೆಂಡ್ಸ್ ಎಲ್ಲ ಇಲ್ಲ. ನನಗ್ ಬಾಯ್ಸ್ ಅಂದ್ರೆ ಇಷ್ಟನೇ ಆಗಲ್ಲ. ಸೇಮ್ ಪಿಚ್. ನನಗೂ ಅಷ್ಟೇ. ಬಾಯ್ಸ್ ಕಂಡ್ರೆ ಆಗೋದೇ ಇಲ್ಲ. ನನಗಿರೋ ಫ್ರೆಂಡ್ಸ್ ಎಲ್ಲ ಬರೀ ಗರ್ಲ್ಸೇ. ಕರೋಳು ಕೂತ್ಕೊಂಡು ಬಿಗ್ ಬ್ರದರ್ ಬಂದ್ರು. ಹಲೋ ಮೇಮ್ ಸಾಬ್, ಹಾ, ನಾನು ಖಾನ್. ಎಸ್. ಡಿಸೋಜಾ ಕೆಲ್ಸನ ಶೆಟ್ಟಿ ಸರ್ ನನಗ್ ಮಾಡಕ್ ಹೇಳಿದ್ದಾರೆ. ಓ, ಥ್ಯಾಂಕ್ ಯು. ಕೂತ್ಕೊಳ್ಳಿ. ಓಕೆ. ಹಲೋ ಶೆಟ್ಟಿ ಸರ್.
ನೀವೇನ್ ತಲೆ ಕೆಡ್ಸ್ಕೊಬಿಡಿ ಮೇಡಮ್, ಅದನ್ನ ನಾವು ನೋಡ್ಕೋತೀವಿ. ಬಿಗ್ ಬ್ರೋ, ನಾನ್ ಡ್ಯಾಡಿ ಹತ್ರ ಮಾತಾಡ್ಬೇಕು. ಅಲ್ಲ